ನನ್ನ ಮಚ್ಚು ಈಟೆ ಐತೆ. ಇದು ರೆಡಿ ಮಾಡಿಸ್ಕೊಂಡಿರೋದೇ ಇದು ಕೊಯ್ಯಕ್ಕಾಗಿ. ನೋಡ್ಬೋದು ಸಂಜೆ 6:30 ಆಗಿದೆ. ಇಷ್ಟೊತ್ತು ಸಂಜಯ್ ಅವರು ಇದು ಗದೆ ಇದನ್ನ ಹಿಂಗೆ ಮಡ್ಚಿಬಿಟ್ಟಿತ್ತು. ನಾನು ಹಿಂಗೆ ಗಿಡದ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು HY ಕುಟುಂಬ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಇವತ್ತಿನ ಸ್ಪೆಷಲ್ ಆದಂಥ ಲಾಗ್ ಏನಂತ ಹೇಳಿದ್ರೆ ನೋಡ್ಬೋದು ನೀವು. ಸೂರ್ಯ ಅಸ್ತವಾಗ್ತಾ ಇದೆ, ಸನ್ ಸೆಟ್ ಆಗ್ತಾ ಇದೆ. ನೋಡ್ತಾ ಇದ್ರಲ್ವಾ, ನಾವು ಒಂದು ಪ್ರದೇಶಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ. ಏನಿದೆ ವಿಶೇಷವಾದಂಥ ಮಾಹಿತಿ, ಅಲ್ಲಿ ಏನಿದೆ ಮತ್ತೆ ಹಾಗೆ ಏನೆಲ್ಲ ನಾವು ಮಾತಾಡಿದ್ವಿ ಎಲ್ಲವನ್ನು ಕೂಡ ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಕೊನೆ ತನಕ ನೋಡೋದನ್ನ ಮರಿಬೇಡಿ. ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ಚಾನಲಲ್ಲಿ ನೀವು ಕುಕ್ಕಿಂಗ್ ವಿಡಿಯೋಸ್ ನೋಡಿರ್ತೀರಾ, ಮತ್ತೆ ಟ್ರಾವೆಲಿಂಗ್ ರಿಲೇಟೆಡ್ ಪ್ಲೇಸಸ್ ವಿಡಿಯೋಸ್ ನೋಡಿರ್ತೀರಾ. ಇವತ್ತು ಅಗ್ರಿಕಲ್ಚರ್ ರಿಲೇಟೆಡ್ ವಿಡಿಯೋನ ಕೂಡ ನಾವು ನಿಮ್ಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀವಿ. ಮೊದಲಿಗೆ ನೀವು ನೋಡ್ತಾ ಇರೋದು ಕೆರೆ, ಬಾಲಣ್ಣನ ಕೆರೆ. ಈ ಕೆರೆ ನಿಮ್ಗೆ ಹೇಗೆ ಕಾಣಿಸ್ತಿದೆ ಹೇಳಿ? ಸಖತ್ತಾಗಿದೆ ಮಾತ್ರ ವ್ಯೂ. ಈ ಕೆರೆ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಇದರ ಬಗ್ಗೆನೂ ಕೂಡ ನಿಮ್ಗೆ ಸಂಪೂರ್ಣವಾದಂತ ವಿಡಿಯೋನ ಮುಂಬರುವ ದಿನಗಳಲ್ಲಿ ಮಾಡಿ. ಇಷ್ಟ ಆಯ್ತು ಅಂದ್ರೆ ಹೇಳಿ, ಮುಂಬರುವ ದಿನಗಳಲ್ಲಿ ಇಲ್ಲಿ ಬಂದು ಶೂಟ್ ಮಾಡಿ ನಿಮ್ಗೆ ಖಂಡಿತವಾಗ್ಲೂ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಸೊ ಫೈನಲಿ ನಾವು ಬಂದದ್ದು ಸುಮಾರು 6:30 ಹತ್ತತ್ರ 6:30 ಆಗಿತ್ತು, ಸೂರ್ಯ ಅಸ್ತವಾಗುವ ಸಮಯ. ಸೊ ಬಂದ್ವಿ ಫೈನಲಿ. ಹೊಲಕ್ಕೆ ಲಗ್ಗೆ ಇಟ್ಟಿದೀವಿ. ಅಡಿಕೆಯಲ್ಲಿ ಏನೆಲ್ಲ ಬೆಳೆಗಳನ್ನ ಬೆಳಿಬಹುದು, ಎಷ್ಟು ಪರಿಶ್ರಮ ಇವರು ಪಟ್ಟಿದ್ದಾರೆ, ಅದಕ್ಕೆ ಸಕ್ಸಸ್ ಸಿಕ್ಕಿದ್ಯಾ ಇಲ್ವಾ, ಎಲ್ಲವನ್ನ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಮತ್ತೆ ಕೆತ್ತಡ ಬನ್ನಿ, ಎಲ್ಲ ಇನ್ಫಾರ್ಮೇಶನ್ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಈ ವಿಡಿಯೋನ ಕೊನೆ ತನಕ ತಪ್ಪದೆ ನೋಡಿ ಆಯ್ತಾ? ತಡ ಮಾಡೋದು ಬೇಡ, ಶುರು ಮಾಡೇ ಬಿಡೋಣ. ಬನ್ನಿ ಈ ಹೊಲದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಕೊತ್ತಂಬರಿ ಸೊಪ್ಪು ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಎಷ್ಟು ಹಾಕಿರಿ ಇದ್ರಾಗೆ? 1/4 ಎಕರೆ ಆಯ್ತಾ? ಇದು ಮೆಂತ್ಯ ಸೊಪ್ಪು ನೋಡ್ಬೋದು ನೀವು, ಫ್ರೆಶ್ ಆಗಿದೆ. ಅಡಿಕೆಯಲ್ಲಿ ನೀವೇನಾದರೂ ಆಲ್ಟರ್ನೇಟಿವ್ ಬೆಳಿಬೇಕಂದ್ರೆ ಈ ಥರ ಬೆಳಿಬೋದು. ನೋಡಿ, ಆನಂದಿಸಿ. ಚೆನ್ನಾಗಿದೆಯಾ? ಸಖತ್ತಾಗಿದೆ ಸ್ನೇಹಿತರೆ. ಮೆಂತ್ಯ ಸೊಪ್ಪೆ ಬರ್ತಿ ಹಾಕಿರ. ಮಧ್ಯೆ ಸಬ್ಬಸಿಗೆ ಕೂಡ ಇದೆ, ಅರ್ವೆ ಸೊಪ್ಪಿದೆ ನೋಡ್ಬೋದು. ಇದು ಸಬ್ಬಸಿಗೆ ಪಡ್ಡೆಲ್ಲ ತಿಂತಿರಲ್ಲ ಹಾಗೆ. ಈ ಕಡೆ ಬಂದರೆ ಅರ್ವೆ ಸೊಪ್ಪಲ್ಲ. ಅರ್ವೆ ಅಷ್ಟೇನು ಚೆನ್ನಾಗಿ ಆಗಿಲ್ಲ, ಏನೋ ಆಗಿಬಿಟ್ಟೈತಿ, ಕೊಳ್ತಂಗೆ ಆಗೈತಲ್ಲ. ನೀರು ಜಾಸ್ತಿ ಆಗೈತ, ಅದಕ್ಕೇನ ಅರ್ವೆ ಸೊಪ್ಪ ಇದಾವೆ. ಮಧ್ಯೆ ಕಿತ್ತಾರಂತೆ ಸ್ನೇಹಿತರೆ, ನೋಡ್ಬೋದು. ನಮ್ಮ ಹತ್ರ ಡ್ರೋನ್ ಇಲ್ಲ, ಅಡ್ಜಸ್ಟ್ ಮಾಡಿ ಕೇಳ್ರಿ ಇದ್ರಾಗೆ. ಇದೇ ನಮ್ಮ ಹಿಂಗೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಮುಗಿದ್ರೆ ಹಿಂಗಿರ್ತತ್ ಹೊಲ. ಏನು ಹಾಕಿದ್ದಿದ್ರಾಗೆ? ಓ ಅಯ್ಯೋ, ಅದ್ರೊಳಗೆ ಹಂಗೆ ಮೂಲಂಗಿ ಇದ್ದಿಲ್ಲ ಅದ್ರಾಗೆ. ಚೆನ್ನಾಗಿ ಹುಟ್ಟಿಲ್ಲ ಅಂತ ತೆಗ್ದಿರಾ? ನೋಡಿ, ಸೀಸನ್ ಮತ್ತೆ ತರಕಾರಿ ಏನೋ ಸಮಸ್ಯೆ ಇಲ್ಲ, ಸೊಪ್ಪುಗಳಿಗೆ ಹಾಕ್ಯಾರೆ. ಇದು ಫುಲ್ ಖಾಲಿ ಒಂದು ಸೈಡ್. ಒಂದು ಸೈಡ್ ಇಲ್ಲೆಲ್ಲ ಹಾಕ್ಯಾರ ಮತ್ತೆ ಸೊಪ್ಪುನ. ಕಷ್ಟಪಡ್ಬೇಕು ನಮ್ಮ ರೈತರು ನೋಡಿ ಅಂತ. ಚೆನ್ನಾಗೈತೆ. ರೇಟ್ ಸಿಗ್ತತ ಅಂಕಲ್? ಎಲ್ಲಿ ಕಳಿಸ್ತಿದ್ದೀರಾ ಇದನ್ನ? ಅವರೇ ಬಂದು ಕಿತ್ಕೊಂಡ್ರೆ ಇಲ್ಲ? ಅಯ್ಯೋ, ನೀವೇ ಕೇಳ್ಬೇಕಾ? ಒಂದೊಂದೇ ಹೂ ಕಟ್ ಮಾಡ್ತೀರಾ? ಮತ್ತೆ ಸಣ್ಣ ಕುಡ್ಗಲ್ಲು ಇದು, ಸಣ್ಣ ಕತ್ತಿ ಇರ್ದಂಗೆ ಇರುತ್ತೆ. ಇದೆ 2 ಇಂಚ್ ಬಿಟ್ಟು ಕಟ್ ಮಾಡೋ.
ಅಷ್ಟು ಪೇಷನ್ಸಿಂದ ಕಟ್ ಮಾಡಕ್ ನೋಡ್ರಿ. ಬಗ್ಗಿ ಕಟ್ ಮಾಡಕ್ಕಾದ್ರೆ ಎಷ್ಟು ಸತಿ ಎಷ್ಟು ದಿವ್ಸಕ್ಕೆ ಒಂದ್ಸತಿ ಬಿಡ್ತಿ? ಎರಡೇ ದಿನ ನಿನ್ನೆ ಇವತ್ತು ಕಟ್ ಮಾಡೋದು ನಿಲ್ಸಿದ್ದೆ. ಮೊನ್ನೆಯಿಂದ ಸ್ಟಾರ್ಟ್ ಆಗೈತಿ. ಈಗ ಇನ್ನಿಪ್ಪಟ್ಟು ಕೊಯ್ಯಾಕತ್ತಿದ್ದು ಇನ್ನೇನು ಬಿಡವೇ ಇರಲ್ಲ. ಸುಮ್ಮನೆ ಕೊಯ್ತಾ ಇರ್ಬೇಕು ದಿನ ಕೂಲರ್ ಇಟ್ಕೊಂಡಿರಿ. ದಿನ ಕೂಲರ್ ಹೇಳೀನಿ. ಲಾಭ ಐತಾ ಅಂಕಲ್ ಇದ್ರಾಗೆ? ರೇಟ್ ಸಿಕ್ಕರೆ ಒಳ್ಳೆ ಚೆನ್ನಾಗಿ, ಇಲ್ಲ ಅಂದ್ರೆ ಇಲ್ಲ. ಎಂತ ಏನು ಮಾಡಿದಕ್ಕೇನು ಲಾಸ್ ಇರಲ್ಲ, ಖರ್ಚಿಗೆ ತೊಂದರೆ ಇರಲ್ಲ. ನಾವು ಇದೇ ವಸ್ತು ಮಾಡಿದ್ದು. ಫಸ್ಟ್ ಟೈಮ್ ನಮ್ಮ ಫೋಟೋ ಏನು ಬರಪ್ಪ. ಫಸ್ಟ್ ಟೈಮ್ ಅಂಕಲ್ ಇದು ಹಾಕಿರೋದು ನೀವು? ನಮ್ಮ ಮಗಳ ಮನೆಯವ್ರು ಹಾಕಿದ್ರು, ಅಲ್ಲಿ ನೋಡಿದ್ದೆ. ಆಮೇಲೆ ಅವ್ರಿಗೆ ಕೇಳಿದೆ, ಮಾಡು ಅಂದ್ರು. ನೋಡೋಣ ಅಂತ ಅವ್ರನ್ನ ಕೇಳಿ ನೋಡಿ ಬಂದಿದ್ದೆ. ನಾ ಮಾಡಿದ್. ಇದೆಲ್ಲ ಏನ್ ಬೀಜ ತಂದು ಹಿಂಗ್ ಹಾಕಿರೋದ? ಸಸಿನೇ ತಂದಿರೋದು. ಅಷ್ಟು ಸಸಿ ಎಷ್ಟಾತ? ಈ ಸಸಿಗೊಂದು ಇಲ್ಲಿಗೆಲ್ಲ ಇದು ಮಾಡತ್ತಿಗೆ ಒಂದು 30,000 ಆಯ್ತು. ಎಷ್ಟು ಬೇಕಾಗತ್ತೆ ಅಂಕಲ್ ಈ ಸಸಿಗೆ? 15,000 ಸಸಿ ಇದು ಇರೋದು. ಈಗ ಹಚ್ಚಿರೋದು ರೆಡಿಮೇಡ್ ಸಸಿ ಎಲ್ಲಿ ಸಿಗ್ತವೆ? ಇದು ಚಿತ್ರದುರ್ಗದಲ್ಲಿ. ಅಲ್ಲಿಂದ ಆಂಧ್ರ ಅಂತ, ಆಂಧ್ರದಿಂದ ಅಲ್ಲಿಂದ ತಂದು ಅಲ್ಲಿ ಕೊಡ್ತಾರೆ. ಅಲ್ಲಿಂದ ಇದು ಚೆನ್ನಾಗಿದಾವ, ಚಿಕ್ಕದಲ್ಲ ಇದು, ದೊಡ್ಡ. ಅದು ನೋಡ್ರಿ, ಇದು ಒಂದು 3-4 ದಿನ ಇಟ್ಟರು ಏನಾಗಲ್ಲ, ಚೆನ್ನಾಗಿರ್ತಾವ. ಏನಮ್ಮ ಇಲ್ಲಿ ಬಿದ್ದು ಸಾಯ್ಬೇಕು. ಸುಮ್ಮನೆ ಒಂದ್ ಮನೆ ಮಾಡ್ಕೊಂಡು ಇಲ್ಲೇ ಗಂಡ ಅಂತ ಇದ್ಬಿಟ್ರೆ ಹಾಕಿತ್ತಪ್ಪ. ಅಲ್ಲಿ ಮನೆಯಾಗ ಅಜ್ಜರಿದ್ದಾರೆ, ನಮ್ಮಮ್ಮ, ಅವ್ರಮ್ಮ, ಅವ್ರನ್ನೆಲ್ಲ ಸಾಕ್ಬೇಕು. ಹಂಗೇನು ನೋಡ್ಕೊಂತ ಹೋದ್ರೆ ಬರೀ ನಮ್ದೇ ನಾವು ನೋಡ್ಕೊಂಬಿಟ್ರೆ ನಮ್ದೇನು ಅರ್ಕೆಗೆ ಚೆನ್ನಾಗದವ. ಚೆನ್ನಾಗದವ. ಹೌದಾ? ನಮ್ನ 2 ವರ್ಷ 4 ತಿಂಗಳಾಗ್ಯಾವ. ತುಂಬಾ ದೂರದ ಊರಿನಿಂದ ಬರ್ತಾರೆ ಸ್ನೇಹಿತರೆ ಇವರು. ತುಂಬಾ ದೂರನೇ ಆಗುತ್ತೆ, ಒಂದು 10-15 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ಇಲ್ಲಿಗೆ ಡೈಲಿ ಅಪ್ ಅಂಡ್ ಡೌನ್ ಮಾಡಿ ಹೂವಿನ ಗಿಡ ಸಾಕ್ತದೇವಿ. ತುಂಬಾ ಕಷ್ಟ ಆಗುತ್ತೆ. ಬಟ್ ರೈತರಂದ್ರೆ ಹಂಗೆಲ್ಲ ಕಷ್ಟ ಪಡ್ತಾನೆ ಇರ್ಬೇಕು, ಶ್ರಮಜೀವಿಗಳವರು. ಆಮೇಲೆ ಇದು ಮೊದಲೇ ಬಾರಿಗೆ ಅವರು ಬೆಳೀತಿರೋದು, ಯಾವ್ದೇ ಸಪೋರ್ಟ್ ಇಲ್ದಂಗೆ ಅವರೇ ತಲೆಯನ್ನ ಓಡಿಸಿ ಬೆಳೀತಾ ಇದ್ದಾರೆ ಸ್ನೇಹಿತರೆ. ತುಂಬಾನೇ ಖುಷಿ ಆಯ್ತು ಸ್ನೇಹಿತರೆ. ತುಂಬಾ ಜನ ಆಡ್ಕೊಳ್ಳಿರ್ತಾರೆ, ಏನು ಮೊದಲೇ ಬಾರಿಗೆ ಏನಾದ್ರು ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಅಂದಾಗ ನಿಮ್ ಕೈಯಲ್ಲಿ ಆಗಲ್ಲ, ಆ ತರ ಈ ತರ ಅಂತ ಹೇಳಿ ಭಯಂಕರ ಮಾತಾಡ್ತಾ ಇರ್ತಾರೆ. ಅದನ್ನು ಕೂಡ ಅಂಕಲ್ ಹೇಳ್ತಾ ಇದ್ರು. ತುಂಬಾ ಜನ ಆಡ್ಕೊಂಡ್ರು, ಆದ್ರೆ ನಾನು ಛಲ ಬಿಡ್ಲಿಲ್ಲ, ನನ್ ಕೈಯಲ್ಲಿ ಆಗತ್ತೆ ಅಂತ ನಾನು ಶುರು ಮಾಡಿದ್ದೇನೆ ಅಂತ ಹೇಳಿದ್ರು. ಅಂಕಲ್ ಸ್ವಲ್ಪ ಹೆಸಿಟೇಟ್ ಮಾಡಿದ್ರು. ಇನ್ನು ನನ್ಗೆ ರಿಸಲ್ಟ್ ಬರ್ಲಿ, ಮುಂಬರುವ ದಿನಗಳಲ್ಲಿ ನಾನು ಬಂದು ಕ್ಯಾಮ್ರಾ ಮುಂದೆ ಮಾತಾಡ್ತೇನೆ, ಇವತ್ತು ಆಗಲ್ಲ, ಆ ಹೂವನ್ನ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಪಾಪ ಖುಷಿ ಪಟ್ರು. ಹೌದಲ್ವಾ? ಅದಕ್ಕಿಂತ ಜಾಸ್ತಿ ಏನಿದೆ, ರೈತ ಏನೇ ಆಗ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ವರ್ಕ್ ಮಾಡ್ತೇನೆ ಹೊರತು ಫ್ರಂಟ್ ಎಂಡ್ ಅಲ್ಲಿ ಬರಕ್ಕೆ ಇಷ್ಟಪಡಲ್ಲ. ಅವನಿಗೆ ಏನಂದ್ರೆ ಭೂಮಿ ತಾಯಿ ಚೆನ್ನಾಗಿ ಪ್ರತಿಫಲ ಕೊಟ್ರೆ ಅದೇ ಸ್ವರ್ಗ ಸುಖ. ಯಾವುದೇ ಬಹುಮಾನ ಸನ್ಮಾನಕ್ಕೆ ಅವನು ಅಪೇಕ್ಷಿಸಲ್ಲ. ಅಷ್ಟೇ. ಇದು ಪೇಪರ್ ಎಲ್ಲ ತಂದು ಇದು ಕವರ್ ಸಿಗ್ತತನಲ್ಲ, ಇಷ್ಟಿಷ್ಟು ಗುಣಿಗೆ ಅಂತ. ಗುಣಿ ಹೊಡಿಬೇಕಮ್ಮ. ಇಲ್ಲ, ರೆಡಿಮೇಡ್ ಕವರ್. ಗುಣಿ ಸಿಗ್ತದ, ಹಿಂಗ್ ಸಿಗಲ್ಲ ಗುಣಿ. ನಮಗ್ ಬೇಕಾದ ಲೆವೆಲ್ ಇರಲ್ಲ, ಅದ್ ಸ್ವಲ್ಪ ರೇಟ್ ಹಾಕತಿ. ಅದ್ ನಾವೇ ಮಾಡ್ತೇವೆ, ಪೈಪ್ನ ಹೊಡಿತೇವೆ ಗುಣಿ. ಇದ್ರೊಳಗೆ ಏನ್ ಪೈಪ್ ಐತಾ? 2 ಇಂಚ್ ಪೈಪ್ನ. ಇದ್ರೊಳಗೆ ಏನಾರ ಪೈಪ್ ಐತಾ? ನೀರ್ ಹೆಂಗ್ ಹೋಗತ್ತೆ? ಇದನ್ನ ಹಾಕಿರಿ, ಮತ್ ನೀರ್ ಬೇಕಲ್ಲಮ್ಮ ಅದಕ್ಕೆ. ಇದು ಎಲ್ಲ ಕನೆಕ್ಷನ್ ಮಾಡಿರಿ. ಈಗ ಅಡಿಕೆ ಹೆಂಗ್ ಬಿಡ್ತಾವಲ್ಲ ಹಂಗೆ ಸೇಮ್ ಒಳಗೆಸ್ ಬಿಡ್ತೀರಿ. ಕಳೆ ತೆಗಿಂಗಿಲ್ಲ, ಹುಲ್ ಕಮ್ಮಿ ಆಕತಿ ಅಂತ ಕಳೆಗೆ. ಕಳೆ ಬೆಸ್ಟ್ ಐಡಿಯಾ ನೋಡ. ನೋಡ ಇದು ಈ ತರ ಒಳಗೆಸ್ ಹಾಕಿ ಅಲ್ಲ, ಕಳೆ ತೆಗಿಂಗಿಲ್ಲ. ಕಳೆ ನೋಡಿ ಏನು ಇಲ್ಲಲ್ಲ, ಬೆಳೆಯಕ್ ಔಟ್ ಸೈಡ್ ನಿಮಗೆ ಗಿಡಕ್ಕಷ್ಟೇ ಜಾಗ. ನೋಡ್ರಿ, ಬಾರಿ ಸಮರ್ಪಣೆ ಕ್ಲೀನ್ ಮಾಡಬೇಕು. ನಾವು ನಮ್ಮ ಅಳಿಯಾರಷ್ಟು ಇದು ಮಾಡಿಲ್ಲ, ನಾನು ಅವ್ರ ನೆತ್ತಿಗೆ ಇದೇ ಮಾಡಿಲ್ಲ, ನಾನೇ ಹಿಂಗೆ ಮಾಡೇನಿ. ಅವ್ರು ಅದು ಬಿಡು, ಗೊಬ್ಬರ ಇದ್ಬಿಡು, ಏನು ಬಿಟ್ಟೇ ಇಲ್ಲ. ನಮ್ಗೆ ನನ್ನ ಮನ್ಸಿಗೆ ಏನು ಬರ್ತದೆ ನಾನು ಮಾಡೀನಿ. ಇಷ್ಟಿಷ್ಟು ಸೈಜಿಗೆ ನಾವು ತೋಟ ಮಾಡೇವಿ. ನಮ್ಮ ತೋಟ ನೋಡಿ 2 ವರ್ಷ ಏನ್ರಿ ಅಮ್ಮ
ನೋಡ್ಬೋದು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಹೇಳಿದ್ರಲ್ಲ ಕಳೆ ಆಗಲ್ಲ, ಈ ಥರ ಪೈಪ್ ಹಾಕಿದರೆ ಕಳೆ ಆಗಲ್ಲ. ನೋಡ್ಬೋದು ಎಷ್ಟು ನೀಟಾಗಿ ಸ್ಪೇಸ್ ಬಿಟ್ಟು ಹಾಕ್ಯಾರೆ. ಗಿಡ ಬಿಟ್ಟರೆ ಮತ್ತೇನು ಬೇರೆ ಬರೋಕ್ಕೆ ಜಾಗನೇ ಇಲ್ಲ. ಬೆಳೆ ಬೇಕು ಅಂದರೆ ಶ್ರಮ ಪಡಲೇಬೇಕು. ಕೆಲವೊಂದು ಸತಿ ಶ್ರಮ ಪಟ್ರೂ ಬೆಳೆ ಒಳ್ಳೆಯದು ಬರಲ್ಲ. ಅಂದರೆ ಅಷ್ಟೇ ಕೆಲಸ ಇರ್ತೈತಿ ಸ್ನೇಹಿತರೆ. ನಾವೇನಾಗೆ ಬರ್ತಿ ಹೂ ತಗೊಂಡಂಗೆ ಮುಡಿಸ್ತಾವಲ್ಲ ದೇವರಿಗೆ, ಬಟ್ ಅದ್ರ ಹಿಂದೆ ಎಷ್ಟು ಶ್ರಮ ಐತಿ ಅಂತ ನೋಡ್ರಿ. ಕಷ್ಟಪಡ್ಬೇಕು ಭಾಳ. ಹಂಗೆ ನಾವು ಹೂವು ಅಂತ ಖುಷಿ ಪಟ್ಬಿಡ್ತೇವೆ, ಅಷ್ಟು ಹೋದಾವೆ ಇಷ್ಟು ಹೋದಾವೆ ಅಂತೇಳಿ ಮೂಡಿಸ್ಬಿಡ್ತೇವೆ ದೇವ್ರ ಪೂಜೆ ಮಾಡಕ್ಕಾರೆ. ಬಟ್ ಇಲ್ಲಿ ಎಷ್ಟು ಕಷ್ಟಪಡ್ಬೇಕಂದ್ರೆ ನೋಡ್ರಿ, ಇಷ್ಟು ಕಾಯ್ಬೇಕು, ಎಲ್ಲ ಏನೇನು ಬೇಕಾ ರಿಕ್ವೈರ್ಮೆಂಟ್ಸ್ ಎಲ್ಲ ನೋಡ್ಕೋಬೇಕು, ತರಬೇಕು, ಮಾಡಬೇಕು. ಅಷ್ಟೇ ಚೆನ್ನಾಗಿ ನಾವು ಇದನ್ನು ನೋಡ್ಕೊಂಡ್ರೆ ನೋಡ್ಬೋದು. ಇದೆ ಇಲ್ಲಿ ನೀರು ಹೋಗಂಗೆ ಮಾಡ್ಯಾರೆ. ಸೊ ಇದು ಈ ಥರ ಮಾಡೋದ್ರಿಂದ ಎಕ್ಸ್ಟ್ರಾ ಏನು ಕಸ ಎಲ್ಲ ಬೆಳೆಯಲ್ಲ ಅಂತ ಟ್ಯಾಲೆಂಟು ತಲೆ ಓಡಿಸಿದ್ದಾರೆ ನೋಡಿ. ಚೆನ್ನಾಗಿದೆ, ಸಖತ್ತಾಗಿದೆ. ಮತ್ತು ಈ ಕಡೆ ಸೊಪ್ಪನ್ನ ಬೆಳಿಲಿಕ್ಕೆ ಮಾಡ್ಯಾರೆ. ಅದ್ಭುತವಾದಂಥ ವ್ಯೂ ಇದು, ನೋಡ್ಬೋದು ನೀವು. ರೈತರ ಅಂದ ತಕ್ಷಣ ಬರೋ ರಿಸಲ್ಟ್ ನೋಡಿದರೆ ಖುಷಿ ಎಷ್ಟು ಪಡ್ತಾನೆ ರೈತ ಅಂದರೆ, ಅವನ ಶ್ರಮ ಮಾಡೋದು ಏನು ಲೆಕ್ಕಕ್ಕೆ ಬರಲ್ಲ, ಅಷ್ಟು ಶ್ರಮ ಮಾಡ್ತಾನೆ. ರಿಸಲ್ಟ್ ಬಂತು ಅಂದರೆ ಅವನಿಗೇನೋ ಒಂಥರ ಖುಷಿ. ಅದೇ ಬರಲಿಲ್ಲ ಅಂದ್ರೂ ಬೇಜಾರಾದ್ರೂ ಬಟ್ ಅವನು ಛಲ ಬಿಡಲ್ಲ, ಯಾಕಂದರೆ ಅವನು ರೈತ, ಭೂಮಿ ತಾಯಿ ಮಗ. ಸೊ ಮಳೆ ಬಂದರೆ ಬೆಳೆ ಇರಲ್ಲ, ಬೆಳೆ ಬಂದರೆ ಮಳೆ ಇರಲ್ಲ. ಎಲ್ಲ ಚೆನ್ನಾಗಿರ್ತೈತಿ ಅಂದರೆ ಬೋರ್ ಕೈ ಕೊಡ್ತೈತಿ. ಎಲ್ಲ ಚೆನ್ನಾಗಿತ್ತಂದರೆ ಫಲ ಬರಲ್ಲ. ಎಲ್ಲ ಚೆನ್ನಾಗಿರ್ತೈತಪ್ಪ, ಅವಾಗ ಏನಾಕತಿ ರೇಟ್ ಸಿಗಲ್ಲ. ಎಲ್ಲೋ ಒಂದು 100ಕ್ಕೆ ಮ್ಯಾಕ್ಸಿಮಮ್ 20% ಅಷ್ಟೇ ರೈತರಿಗೆ ಒಮ್ಮೊಮ್ಮೆ ಅವ್ರ ಎಕ್ಸ್ಪೆಕ್ಟೇಷನ್ಗೆ ತಕ್ಕಾಗೆ ಪ್ರತಿಫಲ ಸಿಗ್ತೈತಿ, ಕೆಲವೊಮ್ಮೆ ಸಿಗಲ್ಲ. ಇದು ಸ್ನೇಹಿತರು ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿದೆ ಹೂವು, ಸಖತ್ತಾಗಿದೆ. ಆಮೇಲೆ ಚಿತ್ರದುರ್ಗದಿಂದ ತರಿಸಿರೋಂಥ ಸಸಿ, ಇದು ರೆಡಿಮೇಡ್ ಸಸಿ. ಏನು ಬೀಜ ಒಂಥರ ಬರುತ್ತೆ ಮತ್ತು ಸಸಿ ಬರುತ್ತೆ. ಇದು ರೆಡಿ ಸಸಿನ ತಂದು ಬೆಳೆಸಿರೋದು. ಮಚ್ಚು ಈಟೆ ಐತೆ. ಇದು ರೆಡಿ ಮಾಡಿಸ್ಕೊಂಡಿರೋದೇನು ಇದು ಕೊಯ್ಯಕ್ಕಾಗಿ? ರೆಡಿ ಸಿಗ್ತವೆ. ಎಷ್ಟು ಇದಕ್ಕೆ ಹೇಳಕ್ಕಲೆ ಸಿಗ್ತ? ಇಲ್ಲಿ ಸಿಗಲ್ಲ ಇವು, ದುರ್ಗಾ ಸೈಡ್, ಚಿತ್ರದುರ್ಗದಾಗೆ ಇದು ಫಸ್ಟ್ ಟೈಮ್ ಅನ್ಸುತ್ತಲ್ಲ. ಹಿಂಗೆ ಕೊಯ್ತಾನ ಒಂದು ಗಿಡ್ತಾನ, ಸಖತ್ತಾಗೈತೆ. ದೊಡ್ಡ ಕೊಯ್ಯಿ, ನಿಧಾನ ಕೊಯ್ಯೆ, ಸಸಿ ವರ ಬಂದಿತ್ತು. ಹ್ಞೂ ಎಲ್ಲ ಪ್ರೋಸೆಸ್ ನಾವು ಮುಂಚಿದ್ನ. ಹುಳ ಹಾಕತ್ತ. ಇದಕ್ಕೆ ಏನು ಔಷಧಿ ಹಾಕ್ತೀರಾ? ಸ್ಪ್ರೇ ಮಾಡೋದು. ಅದೇ ಮತ್ತು ಸ್ಪ್ರೇ ಏನು ಸ್ಪ್ರೇ ಮಾಡ್ತೀರಿ? ಎಂಥ ಔಷಧಿ ಇದು? ಹಿಂಗೆ ನೀನು ಗಮನಿಸಿದ್ರೆ ಮಾತ್ರ ಗೊತ್ತಾಕತಿ. ಹೆಂಗಿದೆ
ನೋಡ್ಬೋದು ಕತ್ತಿನೂ ತೋರಿಸಿದ್ವಿ, ಚಿಕ್ಕ ಚಿಕ್ಕ ಕತ್ತಿ ಚಿತ್ರದುರ್ಗದಾಗೆ ಒಂದು 10 ತಂದಾರಂತೆ. ಬೆಳಗ್ಗೆನೆ ಕೊಯ್ಲಿಗೆ ನೋಡ್ಬೋದು. ನೀರು ಬಿಡಾಕಿದೆ. ಭಾರಿ ಚೆನ್ನಾಗೈತಿ. ಬಟ್ ಅಷ್ಟೇ ಶ್ರಮ ಪಡ್ಬೇಕು ನಾವೆಲ್ಲ ರೈತರಂದ್ರೆ ಹಾಗೆ ಅದ. ಏನೇ ಆಗಲಿ ಅಲ್ಲ ಸ್ನೇಹಿತರೆ, ನೋಡೋಕ್ಕೆ ಭಾರಿ ಚೆನ್ನಾಗೈತಿ ಅಂತ ಇಷ್ಟಪಡ್ತೇವೆ. ಅದ್ರ ಹಿಂದೆ ಎಷ್ಟು ಶ್ರಮ ಐತಿ ಅಂತ ನಮಗೆ ಗೊತ್ತಾಗೋದು ಯಾವಾಗ ಅಂದರೆ ರಿಯಾಲಿಟಿನ ತಿಳ್ಕೊಂಡಾಗ. ಏನೇ ಆಗಲಿ ದುಡ್ಡು ಇದ್ದರೆ ಏನು ಮಾಡ್ತಾರೆ, ದುಡ್ಡು ಕೊಟ್ಟು ಕೊಂಡ್ಕೊತಾರೆ ಆಮೇಲೆ. ಸೊ ದೇ ಲೈಕ್. ಬಟ್ ನಾವು ಎಫರ್ಟ್ಸ್ ಹಾಕಿರ್ತೀವಿ, ಅದರಿಂದ ಸಿಕ್ಕಾಪಟ್ಟೆ ಎಫರ್ಟ್ಸ್ ಇರುತ್ತೆ. ಹಾಗೆ ಎಫರ್ಟ್ಸ್ ಇದ್ರೇ ರಿಸಲ್ಟ್ಸ್ ಬರೋದು. ಸೊ ನೋಡ್ತಾ ಇದ್ರೆ ಎಲ್ಲೇ ಒಂದಾಗಲಿ, ಪ್ರತಿಯೊಂದು ಪ್ಲೇಸ್ ಆಗಲಿ, ಪ್ರತಿಯೊಂದು ವಸ್ತು ಆಗಲಿ, ಎವ್ರಿಥಿಂಗ್ ನೀಡ್ಸ್ ಎಫರ್ಟ್. ಹಾಗೆ ಪ್ರಾಪರ್ ಎಸ್ಟಿಮೇಷನ್ ಆಗಿರ್ಬೋದು, ಹಾಗೆ ಪ್ರಾಪರ್ ಆಗಿರೋಂಥ ಏನು ಬೇಕು ಗೊಬ್ಬರನ, ಔಷಧಿನ, ಪ್ರತಿಯೊಂದನ್ನು ನಾವು ನೋಡ್ಕೊಂತಿದ್ದು ಮನೆ ಮಕ್ಕಳ ಥರ ಸಾಕಿದರೆ ಮಾತ್ರ ಈ ಥರ ರಿಸಲ್ಟ್ಸ್ ಬರೋದು. ಏನಂತೀರ? ಸೊ ಹೀಗೆ ಹೋದರೆ ಕಾಡು ನೋಡ್ಬೋದು. ಈ ಕಾಡಿಗೆ ನಾವು ಗಂಗವನ ಸರ ಮಾಡಿದಾಗ ಹೋಗ್ತೇವೆ. ಬಟ್ ಈಗ ನೆಕ್ಸ್ಟ್ ಟೈಮ್ ಹೋದಾಗ ತೋರಿಸ್ತೇನೆ. ಪೂಜೆ ಮಾಡ್ತೀರಾ? ಎಷ್ಟು ಜನ ಆಯ್ತನ? ಅದು ಏನ್ ಗೊತ್ತಾ, ಇದು ಲಿಂಗಮುದ್ರಿ ಕಲ್ಲು ಅಂತ ಹೇಳೋರು. ಓಯ್ ಲಿಂಗಭದ್ರಕಲ್ಲ ಅಂತ ಅನ್ನರಂತೆ. ಅದಲ್ಲ, ಆಮೇಲೆ ಕೇಳಿಸಿದ್ದೆ. ಗದೆ ಇದನ್ನ ಹಿಂಗ ಮಡ್ಸಿಬಿಟ್ಟಿತ್ತು. ನಾನೇ ಹಿಂಗ ಗಿಡದ ಹತ್ರ ಇಸಿ. ಮತ್ ನೀವು ಇದಕ್ಕೆ ಏನಾರ ಇದು ಮಾಡತ್ತಾನೆ? ಏನೋ ಮಾಡಿಲ್ಲಕ್ಕ. ಎಲ್ಲೈತ ಗದೆ? ಇದಾ ಆಚೆ ಕಡೆ ಕೈ ಮುಟ್ಟಬೇಡ ದೇವರ. ಓಕೆ ಆಯ್ತು ಬಿಡು, ಗೊತ್ತಾಯ್ತು. ಇದು ಇದು ಇದ ಬೆಳ್ಳು ಎಷ್ಟು ಅಂತ ಬೈತಂಕ ರಾಸಾಯನಿಕ ಗೊಬ್ಬರ. ಅದೇ ಇದೇನು ಇದು ಹುಲ್ಲು ಸಾಯಕ್ಕೆ. ಇದು ಚೆನ್ನಾಗಿ ಬರಕ್ ಹೇಳ್ಬೇಕು. ಡಬಲ್ ಅಂತ ಐತಲ್ಲ, ಅದೇ ಚೆನ್ನಾಗಿ ಬರ. ಡಬಲ್ ಅಂದ್ರೆ ಚೆನ್ನಾಗಿ ಬರ್ಲಿ ಇಳುವರಿ ಅಂತ ಇರ್ಬೇಕು. ಸಾಯ್ತತಿ. ಯಾರ ನಿನ್ನೆ ಜೂಟಾರ ಅಲೆನ ಬರ್ತಾ ಇದ್ದೆ. ಇದು ಹರ್ಬಿ ಸೊಪ್ಪಲ್ಲ ಏನ? ಒಂದು ಕೆಂಪ್ ಇರ್ತತಲ್ಲ, ಇದು ಸ್ವಲ್ಪ ಜಾಸ್ತಿ ತಾಕತ್ ಕೊಟ್ಟಂಗೆ. ಇದಕ್ಕೇನು ಗೊಬ್ಬರ ಗಿಬ್ರ ಹಾಕ್ತೀರಾ? ಹಾಕಬೇಕಾರೆ ಗೊಬ್ಬರ ಮಿಕ್ಸ್ ಮಾಡಿ ಹಾಕೋದು. ಬೀಜಕ್ಕೆ ಈಗ ಬೀಜ ಇರ್ತೈತಿವಲ್ಲ, ಬೀಜದಾಗ ಗೊಬ್ಬರ ಮಿಕ್ಸ್ ಮಾಡಿ. ಸೊಪ್ಪು ಸೋರುಮಿ ಬಂದಾಗ ಹಂಗೆ ಮಾಡ್ತೈತಿ. ಸುಮ್ಮನೆ ತಲೆ ತಿಂತೈತೆ ಅವಳಿಗೆ. ಅಂದ್ರೆ ನೀರ್ ಹಾಕ್ಯಾನಲ್ಲ ಅಗ್ರಾಗೈತಿ. ಕೀಳ್ತಾವಿಂದ ನೀರ್ ಬಾಚ್ತಿರಲ್ಲ. ಹೆಂಗಲ್ಲ ಕೆಳಕ್ಕೆ ಬುಡಕ್ಕೆ ಹರಿತೈತಿ. ಸುಮ್ಮನೆ ಎಕ್ಸ್ಪೆರಿಮೆಂಟ್ ಮಾಡಬೇಡ. ಕೆಳಕ್ಕೆ ಕೈ ಹಾಕ. ಮೆಂತ್ಯ ಸೊಪ್ಪಾಗ ಏನೇನು ಮಾಡ್ಕೊಂಡ್ ತಿಂದಿರಾ ನೀವೆಲ್ಲ? ಚಿಕನ್ ಮಟನ? ನೀವು ತಗೊಂಡೋಗ್ಬೇಕ ಭಾಳ ದಿನ ಅಂತ. ಮೆಂತ್ಯ ಪಲಾವ್, ಮೆಂತ್ಯ ವಡೆ ಎಲ್ಲ ತಿನ್ಬೇಕು ಕಣ. ಕೊಡು. ಇದ್ರಾಗೆ ಕೊತ್ತಂಬರಿಗೆ ಹೆಂಗ್ ಗೊತ್ತಾ, ಹುಲ್ಲಿರ್ತೈತಲ್ಲ, ಎಲ್ಲ ಕೇಳಿ, ಹುಲ್ಲಿರ್ತೈತಲ್ಲ, ಒಂದು ಔಷಧಿ ಹೊಡೆದ್ರೆ ಕೊತ್ತಂಬರಿ ಅಷ್ಟೇ ಉಳಿತೈತಿ, ಹುಲ್ಲೆಲ್ಲ ಸತ್ತಕತಿ. ಅದಂಗೆ ಅದಕ್ಕೆ ಔಷಧಿ ಹೆಂಗ್ ಗೊತ್ತಾಕತಿ? ನಿಜಪ್ಪ, ನಾನು ಅದಕ್ಕೆ ಆಶ್ಚರ್ಯಪಟ್ಟಿಲ್ಲ. ಮೊನ್ನೆ ಗೊತ್ತಾಯ್ತು ದಲಿಗೂ. ಅದ್ರ ಹೆಸ್ರೇನ? ಮರ್ತಗಿತ್ತು.
ನೋಡಿದ್ರಲ್ಲ ಸ್ನೇಹಿತರೆ, ಅಡಿಕೆ ಬೆಳೆಯಲ್ಲಿ ವಿವಿಧವಾದಂತಹ ಯಾವ್ಯಾವ ಬೆಳೆಗಳನ್ನ ಬೆಳೆದು ಸಕ್ಸಸ್ ನ ಕಂಡರೆ ಅಂತ ಹೇಳಿ. ಪ್ಲಸ್ ಮೈನಸ್ ಇದ್ದೇ ಇರುತ್ತೆ, ರೈತರಂದ್ರೆ ಹಂಗೆ ಅಲ್ವಾ. ಸೊ ಮೈನಸ್ ನ ತಲೆ ಕೆಡ್ಸ್ಕೊಳ್ದೆ ಪ್ಲಸ್ ಮಾತ್ರ ಥಿಂಕ್ ಮಾಡೋರು ರೈತರು. ಏನೇ ಬಂದ್ರು ಛಲ ಬಿಡದೆ ಪ್ರತಿಫಲವನ್ನ ಎಷ್ಟು ಆಶಿಸ್ತಾರೋ ಅಷ್ಟೇ ಶ್ರಮವನ್ನ ವಹಿಸ್ತಾರೆ. ಸಿಕ್ಕರು ಸಿಕ್ದಿದ್ರು ಖುಷಿ ಪಡ್ತಾರೆ. ಬೇಜಾರಾದ್ರೂ ದೇವ್ರ ಮೇಲೆ ಭಾರ ಹಾಕ್ತಾ, ಭೂಮಿ ಮೇಲೆ ಭಾರ ಹಾಕ್ತಾ ಮುಂದೆ ಮುಂದೆ ಸಾಗೋದು ಇದು ನಮ್ಮ ರೈತರ ಒಂದು ವೃತ್ತಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು, ಬಾಯ್.